ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 3ನೇ ಅಧ್ಯಾಯ ಕಲಿಕೆಯ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಯಲ್ಲಿ ನಾವು ಬಿ.ಎಫ್. ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತದ ಕುರಿತು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ನಾವು ಕೊಹ್ಲರ್ ಅವರ ಒಳನೋಟ ಕಲಿಕಾ ಸಿದ್ಧಾಂತದ ಕುರಿತು ಅಭ್ಯಾಸ ಮಾಡೋಣ. ಇಲ್ಲಿ ಒಂದು ಸೆಂಟೆನ್ಸ್ ಬರೆದದ್ದು ತಾವು ಅಬ್ಸರ್ವ್ ಮಾಡ್ರಿ. ಆಹಾ ಎನಿಸುವ ಕಲಿಕೆ ಅಂತೇಳಿ. ಯಾಕೆ ಈ ಒಂದು ಸೆಂಟೆನ್ಸ್ ಇಲ್ಲಿ ಇದಾತಂದ್ರ ಈ ಸಿದ್ಧಾಂತಕ್ಕೂ ನಮ್ಮ ಜೀವನದಲ್ಲಿ ನಡೆದಂತ ಘಟನೆಗೂ ಬಹಳಷ್ಟು ಸಂಬಂಧ ಇರ್ತದ. ನಮಗ ಜೀವನದಾಗ ಯಾವಾಗ್ಲಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಲುಕಿದಾಗ ಒಮ್ಮಿಂದೊಮ್ಮೆಲೆ ಆ ಸಮಸ್ಯೆಯಿಂದ ಹೊರಗೆ ಬರುವಂತ ಐಡಿಯಾ ಹೊಳೆದು ಬಿಡ್ತದ. ಆ ಐಡಿಯಾಕ ಮನೋವಿಜ್ಞಾನದಾಗ ಏನ್ ಕರಿತಾರತ್ತಂದ್ರ ಒಳನೋಟ ಅಂತ ಹೇಳಿ ಕರಿತಾರ. ಈ ಒಳನೋಟಕ್ಕ ವಿಜ್ಞಾನಿಗಳು ಏನಂತ ಕರೆದಾರ ಅಂದ್ರೆ ಯುರೇಕಾ ಕ್ಷಣ ಅಂತ ಹೇಳಿ ಕರೆದಾರ. ಯಾವುದೋ ಒಂದು ಸಮಸ್ಯೆ ಎದುರಾಗ್ತದ, ಒಮ್ಮಿಂದೊಮ್ಮೆ ಐಡಿಯಾ ಬರ್ತದಲ್ಲ, ಆ ಐಡಿಯಾಕ ನಾವ್ ಏನ್ ಕರಿತೀವಿ ಹೇಳ್ರಿ, ಒಳನೋಟ ಅಂತ ಹೇಳಿ ಕರಿತೀವಿ. ಇದು ಗೆಸ್ಟಾಲ್ಟ್ ಪಂಥದ ಒಂದು ಕೊಡುಗೆ ಆಗಿದೆ ಈ ಸಿದ್ಧಾಂತ. ಆಮೇಲೆ ಪ್ರಾಣಿಗಳ ವರ್ತನೆಯಿಂದ ಮಾನವನ ಕಲಿಕೆ ಕಡೆಗೆ ಹೇಗ್ ಸಾಗೋದು ಅನ್ನೋದು ಈ ಸಿದ್ಧಾಂತ ನಮ್ಗೆ ತಿಳಿಸ್ಕೊಡ್ತದೆ. ಅದರ ಜೊತೆಗೆ ಕಲಿಕೆಯಲ್ಲಿ ಬುದ್ಧಿಶಕ್ತಿಯ ಪಾತ್ರ ಏನದಲ್ಲ ಅದಕ್ಕೆ ಹೆಚ್ಚು ಒತ್ತುವನ್ನ ಈ ಸಿದ್ಧಾಂತ ಕೊಡ್ತದೆ. ಹಂಗಾದ್ರೆ ಈ ಸಿದ್ಧಾಂತದ ಕುರಿತು ನಾವು ಯಾವ ಪ್ರಮುಖ ಅಂಶಗಳನ್ನ ಅಭ್ಯಾಸ ಮಾಡೋದು ಅನ್ನೋದನ್ನ ಒಂದ್ಸಲ ಇಲ್ಲಿ ನೋಡೋಣ. ಮೊದಲನೇದಾಗಿ ಗೆಸ್ಟಾಲ್ಟ್ ಪರಿಕಲ್ಪನೆಯನ್ನು ಮಾಡ್ಕೊಳ್ಳೋಣ. ಯಾಕಂದ್ರೆ ಈ ಸಿದ್ಧಾಂತ ಗೆಸ್ಟಾಲ್ಟ್ ಪಂಥದ ಕೊಡುಗೆ ಆಗ್ಯದ. ಹಂಗಾದ್ರೆ ಗೆಸ್ಟಾಲ್ಟ್ ಅಂದ್ರೆ ಏನು ಅನ್ನೋದನ್ನ ಒಂದು ನಿಮಿಷದಲ್ಲಿ ನೋಡ್ಕೊಳ್ಳೋಣ. ಅದಾದ್ಮೇಲೆ ಕೊಹ್ಲರ್ ಅವರು ಮಾಡಿದಂತ ಪ್ರಯೋಗದ ಕುರಿತು ತಿಳ್ಕೊಳ್ಳೋಣ. ಚಿಂಪಾಂಜಿಯ ಮೇಲೆ 4 ಪ್ರಯೋಗಗಳನ್ನು ಮಾಡಿದಾರೆ, ಅದ್ರ ಕುರಿತು ತಿಳ್ಕೊಳ್ಳೋಣ. ಅದಾದ ಕೂಡಲೇ ಶೈಕ್ಷಣಿಕ ನಿಹಿತಾರ್ಥಗಳ ಕುರಿತು ತಿಳ್ಕೊಳ್ಳೋಣ. ಇದಾದ್ಮೇಲೆ ಈ ಸಿದ್ಧಾಂತಕ್ಕೆ ಸಂಬಂಧಿಸಿದಂತ 10 MCQs ಅನ್ನ ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ಗೆಸ್ಟಾಲ್ಟ್ ಪಂಥ ಅಂತದ. ನಾವು ಗೆಸ್ಟಾಲ್ಟ್ ಪಂಥದ ಪ್ರಮುಖ ತಿರುಳು ಏನನ್ನೋದನ್ನ ನಾವು ನೋಡ್ಕೊಳ್ಬೇಕು. ಪ್ರಮುಖ ತಿರುಳು ಏನಂತಂದ್ರೆ ಬಿಡಿ ಭಾಗಗಳಿಗಿಂತ ಸಮಗ್ರತೆ ದೊಡ್ಡದು ಅನ್ನೋ ಹೇಳೋದೇನದಲ್ಲ, ಇದು ಗೆಸ್ಟಾಲ್ಟ್ ಪಂಥದ ಒಂದು ಪ್ರಮುಖ ತಿರುಳು. ಇಲ್ಲಿ ಇದ್ರ ಅರ್ಥವನ್ನು ನೋಡಿದಾಗ ತಮಗೆಲ್ಲ ಕ್ಲಿಯರ್ ಆಗ್ತದ. ಗೆಸ್ಟಾಲ್ಟ್ ಅನ್ನೋ ಶಬ್ದ ಏನದಲ್ಲ, ಇದು ಮೂಲತಃ ಜರ್ಮನ್ ಪದ ಅದ. ಇದರ ಅರ್ಥ ವಸ್ತುಗಳನ್ನು ಬಿಡಿಯಾಗಿ ನೋಡದೆ ಒಟ್ಟಾರೆಯಾಗಿ ಅಥವಾ ಸಮಗ್ರವಾಗಿ ಅಥವಾ ಸಂರಚನೆಯಾಗಿ ನೋಡುವುದೇನದಲ್ಲ, ಅದಕ್ಕ ಏನ್ ಕರೀತಾರೆ ಹೇಳ್ರಿ, ಗೆಸ್ಟಾಲ್ಟ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ವ್ಯಕ್ತಿ ಹೆಸರು ಹೇಳಿದ ಕೂಡಲೇ ಆ ವ್ಯಕ್ತಿಯ ಚಿತ್ರಣವೇ ನಿಮ್ ಕಣ್ ಮುಂದೆ ಬರ್ಬೇಕು ಹೊರತ ಪಾರ್ಟ್ ನೆನಪು ಬರಬಾರ್ದು. ಫಾರ್ ಎಕ್ಸಾಂಪಲ್, ನಾ ಈಗ ಹೇಳ್ತಾ ನೋಡ್ರಿ, ಸ್ವಾಮಿ ವಿವೇಕಾನಂದ. ಈ ಹೆಸರು ಹೇಳಿದ ಕೂಡಲೇ ನಿಮ್ಗೆ ಇಡೀ ಸ್ವಾಮಿ ವಿವೇಕಾನಂದನ ಕಣ್ ಮುಂದೆ ಬರ್ತಾರ ಹೊರತ ಅವ್ರದ್ದು ಯಾವ್ದಾರೇ ದೇಹದ ಒಂದು ಪಾರ್ಟ್ ನಿಮ್ ಕಣ್ ಮುಂದೆ ಬರಂಗಿಲ್ಲ. ಮೂಗು, ಕಣ್ಣು, ಬಾಯಿ ಇವು ನೆನಪು ಬರಂಗಿಲ್ಲ. ಗೊತ್ತಾಯ್ತಲ್ಲ, ಅದಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ, ಗೆಸ್ಟಾಲ್ಟ್ ಅಥವಾ ಸಮಗ್ರತೆ ಅಂತ ಹೇಳಿ ಕರಿತೀವಿ. ಈ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸೋರು ಯಾರತ್ತಂದ್ರ ಮ್ಯಾಕ್ಸ್ ವರ್ದಮೇರ್ ಅಂತ ಹೇಳಿ. ಓಕೆ, ಮತ್ತೆ ಇತರೆ ಕೆಲವೊಂದಿಷ್ಟು ಪ್ರತಿಪಾದಕರು ಯಾರತ್ತಂದ್ರ ಕೊಹ್ಲರ್ ಅವರು, ಟಾಲ್ಮನ್, ಕರ್ಟ್ ಕಾಫ್ಕಾ, ಕರ್ಟ್ ಲೆವಿನ್ ಇವರೆಲ್ಲ ಪ್ರಮುಖವಾಗಿ ಈ ಸಿದ್ಧಾಂತವನ್ನ ಫಾಲೋ ಮಾಡಿದಂತವ್ರು ಅಂತಂದ್ರೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಈ ಒಂದು ಸಿದ್ಧಾಂತ ನಮ್ಗೆ ಏನ್ ಹೇಳ್ತದಂದ್ರ ಇದಕ್ಕಿಂತ ಪೂರ್ವದಲ್ಲಿದ್ದಂತ ಸಿದ್ಧಾಂತಗಳಿಂದಲ್ಲ ಆ ಎಲ್ಲಾ ಸಿದ್ಧಾಂತಗಳನ್ನ ಇವ್ರು ಏನ್ ಮಾಡ್ತಾರ ಅಂದ್ರ ಅಲ್ಲಗಳಿತಾರ, ಅದನ್ನ ರಿಜೆಕ್ಟ್ ಮಾಡ್ತಾರ. ಯಾಕಂದ್ರ ಇಲ್ಲಿ ಇವ್ರಕ್ಕಿಂತ ಮೊದಲ ಸಿದ್ಧಾಂತ ವರ್ತನವಾದಿಗಳು ಮಾಡಿದಂತ ಸಿದ್ಧಾಂತಗಳದ್ದು. ಅದ್ರಾಗ ಅವ್ರು ಏನ್ ಹೇಳಿದ್ರಂದ್ರ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಮಧ್ಯೆ ಅನುಬಂಧ ಏನು ಏರ್ಪಡ್ತದಲ್ಲ ಅದಕ್ಕ ನಾವು ಕಲಿಕೆ ಅಂತ ಹೇಳಿ ಕರಿತಿದ್ವು ಅಂತ ತಿಳ್ಕೊಂಡು ಹೇಳಿದ್ರು ಹಳೆ ಸಿದ್ಧಾಂತಗಳು. ಫಾರ್ ಎಕ್ಸಾಂಪಲ್, ಅವ್ರು ಏನ್ ಹೇಳಿದ್ರು, ಕಲಿಕೆಯು ಆಕಸ್ಮಿಕ ಜಯ ಅಂತ ಹೇಳಿದ್ರು. ಮತ್ತು ಕುರುಡು ಯತ್ನ ಮಾಡೋದು ಅಂದ್ರೆ ಬಹಳಷ್ಟು ಪ್ರಯತ್ನಗಳು ಮಾಡೋದು, ಆಮೇಲೆ ದೋಷದಿಂದನ ನಾವು ಸರಿಯಾದದನ್ನ ಕಲಿಯೋದು ಅಂತ ಹೇಳಿದ್ರು. ಅದನ್ನು ಇವರು ಅಲ್ಲಗಳಿತಾರೆ. ಕೇವಲ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡುವೆ ಬಂದ್ ಏರ್ಪಡೋದ, ಅದಕ್ಕೆ ಕಲಿಕೆ ಅಂತ ಹೇಳಿ ಕರಿತೇವೆ ಅಂತ ಹೇಳಿದ್ರು. ಇವು ಯಾವೂ ಕೂಡ ಕಲಿಕೆ ಅಲ್ಲ ಅಂತ ಹೇಳ್ತಾರ ಅವರು. ಸೊ ಇವ್ರ ಪ್ರಕಾರ ಕಲಿಕೆ ಅಂದ್ರೆ ಏನು ಅನ್ನೋದನ್ನ ಇವ್ರು ಅರ್ಥೈಸ್ತಾರ ನೋಡ್ರಿ. ಇವ್ರ ಏನ್ ಹೇಳ್ತಾರತ್ತಂದ್ರೆ, ಕಲಿಕೆಯು ನಮ್ಮ ಮನಸ್ಸಿನ ಜ್ಞಾನಾತ್ಮಕ ಕ್ರಿಯೆ ಆಗ್ಯದ. ಸನ್ನಿವೇಶದ ಸಮಗ್ರ ಗ್ರಹಿಕೆಯನ್ನ ಮಾಡ್ಕೊಳ್ಳೋದು ಬಹಳಷ್ಟು ಮುಖ್ಯ ಅಂತ ಹೇಳ್ತಾರೆ. ಅದರ ಜೊತೆಗೆ ಟಾಲ್ಮನ್ ಅವ್ರ ಏನ್ ಹೇಳ್ತಾರಂದ್ರ, ಒಳನೋಟದಲ್ಲಿ ವ್ಯಕ್ತಿಯ ಬುದ್ಧಿಶಕ್ತಿ ಕೆಲಸ ಮಾಡ್ತದ, ಆತ ದತ್ತಾಂಶಗಳನ್ನ ಪುನರ್ ರಚಿಸ್ತಾನ ಮತ್ತೆ ಸಮಸ್ಯೆಯಿಂದ ಹೊರಗೆ ಬರ್ತಾನ ಅಂತ ತಿಳ್ಕೊಂಡು ಟಾಲ್ಮನ್ ಅವ್ರು ಹೇಳ್ತಾರೆ. ಸೊ ಹಿಂಗಾಗಿ ಗೆಸ್ಟಾಲ್ಟ್ ಪಂಥ SR ಸಿದ್ಧಾಂತ ಏನದಲ್ಲ, ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಸಿದ್ಧಾಂತ ಏನದಲ್ಲ, ಆ ಸಿದ್ಧಾಂತವನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತದ. ಅದನ್ನ ಒಪ್ಕೊಳ್ಳಂಗಿಲ್ಲ. ಇವ್ರು ಏನು ಕಲಿಕೆ ಅಂತ ಹೇಳಿರಲ್ಲ, ಇದನ್ನ ಒಪ್ಕೊಳ್ಳಂಗಿಲ್ಲ ಅವರು. ಓಕೆ, ಇನ್ನ ಮುಂದುವರೆದ ನಾವು ನೇರವಾಗಿ ಏನ್ ಮಾಡೋಣ ಅಂತಂದ್ರ ಕೊಹ್ಲರ್ ಅವರ ಪ್ರಯೋಗದ ಕಡೆಗೆ ಬರೋಣ. ಓಕೆ, ಕೊಹ್ಲರ್ ಅವರು ಪ್ರಯೋಗಕ್ಕಾಗಿ ಸುಲ್ತಾನ್ ಅನ್ನೋ ಒಂದು ಪ್ರಾಣಿಯನ್ನು ಬಳಸಿರು. ಆ ಪ್ರಾಣಿ ಯಾವ್ದಂತಂದ್ರೆ ಚಿಂಪಾಂಜಿ ಹೆಸರು ಏನ್ ಹೇಳ್ರಿ, ಸುಲ್ತಾನ್. ಇದನ್ನು ಕೂಡ ನೆನಪಾಗಿ ಇಟ್ಕೊಳ್ರಿ. ಕೊಹ್ಲರ್ ಅವರು ತಮ್ಮ ಪ್ರಯೋಗಕ್ಕಾಗಿ ಬಳಸಿದ ಚಿಂಪಾಂಜಿ ಹೆಸರು ಏನು, ಯಾವ್ದು ಹೇಳ್ರಿ, ಸುಲ್ತಾನ್ ಅಂತದ. ಹೇಳ್ತಾ, ಸೊ ಕೊಹ್ಲರ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಚಿಂಪಾಂಜಿಗಳು ಹೇಗೆ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತಾವ ಎಂಬುದನ್ನ ಅಧ್ಯಯನ ಮಾಡಿದ್ರು. ಹೇಳ್ತಾ, ಅವ್ರು ಅಧ್ಯಯನ ಮಾಡಿದ್ರು. ಆ ಅಧ್ಯಯನದ ಪ್ರತಿಫಲವಾಗಿ ಈ ಸಿದ್ಧಾಂತ ಹುಟ್ಕೊಂಡಿತು.
ಇಲ್ಲಿ ಪ್ರಯೋಗದ ಜೀವಿ ಏನ್ ಹೇಳ್ರಿ ಚಿಂಪಾಂಜಿಗಳದಾವ. ಆಮೇಲೆ ಮುಖ್ಯ ಚಿಂಪಾಂಜಿ ಹೆಸರು ಏನದಂದ್ರ ಸುಲ್ತಾನ್ ಅಂತದ. ಇದ ಒಂದ್ ಸ್ವಲ್ಪ ಅತಿ ಬುದ್ಧಿವಂತ ಇತ್ತು. ಆಮೇಲೆ ಪ್ರಮುಖ ಪುಸ್ತಕ ಇದ್ರ ಮ್ಯಾಗ ಬರೆದಂತ ಒಂದು ಪುಸ್ತಕ ಅದ. ಆ ಪುಸ್ತಕದ ಹೆಸರೇನಂದ್ರ ಮೆಂಟಾಲಿಟಿ ಆಫ್ ಏಪ್ಸ್ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆಮೇಲೆ ಇದ್ರ ಪ್ರಕಟವಾದ ವರ್ಷ ಅಂತಂದ್ರ 1957ರಲ್ಲಿ ಈ ಒಂದ ಪುಸ್ತಕ ಬಿಡುಗಡೆ ಆಗ್ತದ. ಆಮೇಲೆ ನಿಮಗೊಂದು ವಿಷಯ ಗೊತ್ತಿರಲಿ, ಚಿಂಪಾಂಜಿಗಳು ಮನುಷ್ಯನಿಗೆ ಹತ್ತಿರವಾದ ಮತ್ತು ಅತಿ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವಂತ ಪ್ರಾಣಿಗಳಾಗಿದಾವ. ಆಯ್ತಾ, ಮನುಷ್ಯನ ಜೊತೆಗೆ ಅಂದ್ರೆ ಮನುಷ್ಯ ಯಾವ ರೀತಿ ಯೋಚನೆ ಮಾಡ್ತಲ್ಲ ಅದಕ್ಕೆ ಸಿಮಿಲರ್ ಯೋಚನೆ ಮಾಡುವಂತ ಶಕ್ತಿ ಚಿಂಪಾಂಜಿಗಳಿಗೆ ಅದ ತಂದ. ಓಕೆ, ಇನ್ನ ಪ್ರಯೋಗದ ಹಂತಗಳು ನೋಡ್ರಿ. 4 ಪ್ರಯೋಗಗಳು ಮಾಡಿದ್ರು ಅಂತ ಹೇಳಿದ್ನಲ್ಲ. ಸೊ ಪ್ರಯೋಗ 1ರಾಗ ಅವ್ರ ಏನ್ ಮಾಡ್ರಂದ್ರ ಒಂದ್ ಹಸಿದ ಚಿಂಪಾಂಜಿಯನ್ನ ಒಂದ್ ಪಂಜರದಲ್ಲಿ ಹಾಕಿದ್ರು. ಆಯ್ತಾ, ಒಂದ್ ಪಂಜರದಲ್ಲಿ ಹಾಕಿದ್ರು. ಅಲ್ಲಿ ಆ ಪಂಜರದೊಳಗ ಒಂದು ಕಟ್ಟಿಗೆಯನ್ನು ಇಟ್ಟಿದ್ರು. ಆಮೇಲೆ ಒಂದ್ ಬಾಳೆಹಣ್ಣನ್ನ ಆ ಪಂಜರದಿಂದ ಸ್ವಲ್ಪ ದೂರದಾಗ ಇಟ್ರು. ಆ ಕಟ್ಟಿಗೆಯಿಂದ ಆ ಬಾಳೆಹಣ್ಣನ್ನ ಎಳಿಬಹುದಾಗಿತ್ತು, ಅಷ್ಟ ಅಂತರದಲ್ಲಿ ಇಟ್ರು. ಆಮೇಲೆ ಚಿಂಪಾಂಜಿ ಏನ್ ಮಾಡ್ತಂದ್ರ ತನಗ್ ಹಸಿವಾದ ಕೂಡಲೇ ಹತ್ತ ನೋಡ್ತಾ ಆಮೇಲೆ ಆತರ ಅಣತಿ ದೂರದಲ್ಲಿ ಇದ್ದಂತ ಒಂದು ಬಾಳೆಹಣ್ಣು ಕಣ್ತು. ಬಾಳೆಹಣ್ಣು ತಿನ್ಬೇಕು ಅನ್ನೋದು ಆಸೆ ಅದಕ್ಕಾಯ್ತು. ಅದಕ್ಕ ಆ ಬಾಳೆಹಣ್ಣು ತಿನ್ನೋ ಸಲುವಾಗಿ ಅದು ಬೇರೆ ಬೇರೆ ಟ್ರೈ ಮಾಡ್ತು, ಕೈ ಎಲ್ಲ ಹಾಕಿ ಟ್ರೈ ಮಾಡ್ತು, ಬರ್ಲಿಲ್ಲ. ಅವಾಗ ಅಲ್ಲಿ ಬಿದ್ದಂತ ಕಟ್ಟಿಗೆಯನ್ನು ನೋಡ್ತು. ಆ ಕಟ್ಟಿಗೆ ಸಹಾಯದಿಂದ ಬಾಳೆಹಣ್ಣ ತನ್ನ ಹತ್ರ ಎಳ್ಕೊಂಡು ಆ ಬಾಳೆಹಣ್ಣು ತಿಂತದ. ಸೊ ಇಲ್ಲಿ ಸನ್ನಿವೇಶವನ್ನ ಗ್ರಹಿಸಿ ಆಲೋಚಿಸಿ ಪಂಜರದೊಳಗಿದ್ದ ಒಂದು ಕೋಲಿನಿಂದ ಅದ ಹಣ್ಣನ್ನ ಎಳೆದುಕೊಂಡಿತು. ಆಯ್ತಾ, ಇದು 1ನೇ ಪ್ರಯೋಗ ಆಯ್ತು. ಇನ್ನ ಇದನ್ನ 2ನೇ ಹಂತಕ್ಕೆ ಹೋಯ್ತಾರ ಅವರು. ಸೊ ಪ್ರಯೋಗ 2 ಅಂತಂದಂಗೆ ಇಲ್ಲಿ ಏನ್ ಮಾಡ್ತಾರಂದ್ರ ಸೇಮ್ ಇದ ಬಾಳೆಹಣ್ಣನ್ನ ಪಂಜರದ ಹೊರಗಡೆ ಇಡ್ತಾರ. ಬಟ್ ಈ ಸಲ ಒಂದ್ ಸ್ವಲ್ಪ ದೂರ ಹೆಚ್ಚಿಗೆ ಮಾಡ್ತಾರ. ಮತ್ತು ಒಳಗಡೆ ಏನ್ ಮಾಡ್ತಾರಂದ್ರ 2 ಕಟ್ಟಿಗೆಗಳನ್ನ ಇಡ್ತಾರ. 2 ಕಟ್ಟಿಗೆ ಇಡ್ತಾರ. ಆಮೇಲೆ ಮತ್ ಅದಕ್ಕೆ ಹಸಿವಾಗ್ತದ. ಆಮೇಲೆ ಅದು ನೋಡ್ತದ, ಬಾಳೆಹಣ್ಣು ಕಾಣ್ತದ. ಆದ್ರ ಅದಕ್ಕೆ ಒಂದ್ ಕಟ್ಟಿಗೆದಿಂದ ಟ್ರೈ ಮಾಡ್ತದ, ಬರೋದಿಲ್ಲ. ಆಮೇಲೆ ಅದ ಏನ್ ಮಾಡ್ತದ್ರ ಆ ಇನ್ನೊಂದು ಕಟ್ಟಿಗೆ ಅದಕ್ಕೆ ಜಾಯಿಂಟ್ ಮಾಡ್ತದ. ಆಮೇಲೆ ಬಾಳೆಹಣ್ಣನ್ನು ಎಳ್ಕೊಂಡು ಮತ್ ತಿಂತದ. ಸೊ ಬಾಳೆಹಣ್ಣು ಇನ್ನೂ ದೂರವಾಗಿತ್ತು. ಒಂದು ಕೋಲಿನಿಂದ ಸಫಲ ಆಗ್ಲಿಲ್ಲ, ವಿಫಲವಾಯ್ತು. ಅದರಿಂದ ಅದೊಂದು ಪರಿಹಾರ ಏನ್ ಹೊಳಿತಂದ್ರ ಈ 2 ಕೋಲುಗಳನ್ನ ಸೇರಿಸ್ಬೇಕು, ಆಮೇಲೆ ಉದ್ದ ಮಾಡಿ ಹಣ್ಣನ್ನು ಪಡಿಬೇಕು ಅಂತ ತಿಳ್ಕೊಂಡು ಸುಲ್ತಾನಗ ಅನಿಸಿದ್ರಿಂದ ಅದನ್ನ ಹೇಳ್ಕೊಂಡು ತಿಂತದ. ಇದು 2 ಪ್ರಯೋಗಗಳದು. ಇನ್ನು 3ನೇ ಪ್ರಯೋಗದಾಗ ಸ್ವಲ್ಪ ಸಿಚುವೇಶನ್ ಅನ್ನ, ಸಮಸ್ಯೆಯನ್ನ ಬೇರೆ ರೀತಿ ಕೊಡ್ತಾರ. ಏನ್ ಮಾಡ್ತಾರಂದ್ರ ಈ ಸಲ 3ನೇ ಹಂತದಾಗ ಏನ್ ಮಾಡ್ತಾರ ಹೇಳ್ರಿ, ಪ್ರಯೋಗದಾಗ ಬಾಳೆಹಣ್ಣನ್ನ ಮೇಲ್ಗಡೆ ಕಟ್ತಾರ. ಅವಾಗ ಚಿಂಪಾಂಜಿ ಹಸಿವಾದಾಗ ಬಾಳೆಹಣ್ಣು ಜಿಗಿದ್ ತಗೊಳಿಕ್ ಟ್ರೈ ಮಾಡ್ತದ. ಬಟ್ ಅದ ಕೈ ಬರೋದಿಲ್ಲ. ಅವಾಗ ಏನ್ ಮಾಡ್ತದ ಅಂದ್ರ ಆ ಒಂದು ಇದ್ರಾಗ ಪಂಜರದೊಳಗ ಒಂದು ಬಾಕ್ಸ್ ಅನ್ನು ಕೂಡ ಇಟ್ಟಿದ್ರಿ ಇವ್ರ. ಅದು ಇಮಿಡಿಯೇಟ್ ಆ ಬಾಕ್ಸ್ ಅನ್ನು ಎಳ್ಕೊಳ್ತದ, ಬಾಕ್ಸ್ ಮ್ಯಾಗ ಎದ್ ನಿಲ್ತದ, ಆಮೇಲೆ ಬಾಳೆಹಣ್ಣನ್ನ ತಿಂತದ. ಇದು 3ನೇ ಹಂತದ ಪ್ರಯೋಗ ಆಯ್ತು. ಇನ್ 4ನೇದು ಮತ್ತು ಕೊನೆಯದು ಏನಂತಂದ್ರೆ ಈ ಸಲ ಏನ್ ಮಾಡ್ತಾರಂದ್ರ ಕಲ್ತಂತ ಇದು ನಾಲೆಜ್ ಏನೈತಿಲ್ಲ, ಕಲಿಕಾ ವರ್ಗಾವಣೆ ಆಗ್ಬೇಕಲ್ಲ, ಅದಕ್ಕ ಬಾಳೆಹಣ್ಣನ್ನ ಅತಿ ಎತ್ತರದಲ್ಲಿ ಕಟ್ತಾರ. ಮತ್ತ ಒಂದ್ ಬಾಕ್ಸ್ ಬದಲಾಗಿ ಪಂಜರದೊಳಗ ಒಂದ್ 4-5 ಬಾಕ್ಸ್ಗಳನ್ನ ಇಡ್ತಾರ. ಅವಾಗ ಆ ಒಂದು ಚಿಂಪಾಂಜಿ ಏನ್ ಮಾಡ್ತದಂದ್ರ ಆ ಎಲ್ಲಾ ಬಾಕ್ಸ್ಗಳನ್ನ ಒಂದ್ರ ಮೇಲೆ ಒಂದು ಇಟ್ಟು ಆಮೇಲೆ ಬಾಳೆಹಣ್ಣನ್ನ ತೆಗೆದುಕೊಳ್ತದೆ. ಸೊ 4 ಹಂತದಲ್ಲಿ ಆ ಚಿಂಪಾಂಜಿ ಏನೈತಲ್ಲ ತನ್ನ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ ಅಲ್ಲಿ ಇರುವಂತ ಸಮಸ್ಯೆಗೆ ಪರಿಹಾರವನ್ನ ತಾನ ಕಂಡುಕೊಳ್ತದೆ. ಇದ ಅವ್ರ ಪ್ರಯೋಗದ ಒಂದು ತಿರುಳು. ಆಯ್ತಾ, ಇನ್ನ ಅವ್ರ ಏನ್ ಹೇಳ್ತಾರಂದ್ರ ಒಳನೋಟ ಹೆಂಗ ನಮ್ಮಲ್ಲಿ ಮೂಡ್ತದ ಅನ್ನೋದನ್ನ ಹೇಳ್ತಾರ ಅವ್ರು. ಮೊದಲನೇದು ಏನಂತಂದ್ರ ಸಮಸ್ಯೆ ಏನದಲ್ಲ ಅದನ್ನ ಕರೆಕ್ಟ್ ಆಗಿ ಗುರುತಿಸ್ಬೇಕು. ಸಮಸ್ಯೆ ನಮಗೆ ಏನದ. ಸೊ ಮೊದಲು ಸ್ವಲ್ಪ ಪ್ರಯತ್ನ ಪ್ರಮಾದ ನಡಿಬಹುದು. ಅದ ಬಾಳೆಹಣ್ಣು ತಗೊಳಕ್ ಹೋಗಿ ಕೈಗೆ ಬರ್ಲಿಲ್ಲ, ಆಮೇಲೆ ಕಟ್ಟಿಗೆ ಉಪಯೋಗಿಸ್ತು, ಇಂಥ ಪ್ರಯತ್ನ ಪ್ರಮಾದ ನಡಿಬಹುದು. 2ನೇ ಹಂತದಾಗ ಏನ್ ಹೇಳ್ರಿ ಸಮಗ್ರ ಗ್ರಹಿಕೆ ಆಗಬೇಕು. ಅಂದ್ರ ಇದೆಲ್ಲ ಒಟ್ಟೊಟ್ಟಿಗೆ ಅಂದ್ರ ಸಮಸ್ಯೆ ಗುರುತಿಸೋದು, ಆಮೇಲೆ ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರದ ಅನ್ನೋದನ್ನ ಏನ್ ಹೇಳ್ರಿ ಸಮಗ್ರ ಗ್ರಹಿಕೆ ಮಾಡ್ಬೋದು. ಸಂಪೂರ್ಣ ಸನ್ನಿವೇಶವನ್ನ ಒಟ್ಟಾರೆವಾಗಿ ಗ್ರಹಿಸುವಂತ ಕೆಲಸ ಆಗ್ಬೇಕು. ಇದ ಆದ ಕೂಡಲೇ 3ನೇ ಹಂತದಾಗ ಸಂಬಂಧ ಕಲ್ಪಿಸುವುದು. ವಿವಿಧ ಅಂಶಗಳ ಮಧ್ಯೆ ಇರುವ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳಬೇಕು. ಅದಾದ ಕೂಡಲೇ ಏನಾಗ್ತದಂದ್ರೆ ನಮಗ ಒಂದು ಒಳನೋಟದ ಉದಯ ಆಗ್ತದ, ಒಂದು ಐಡಿಯಾ ಹೊಳಿತದ, ಪರಿಹಾರ ಹೊಳಿತದ. ನಂತರ ಮುಂದಿನ ಸಮಸ್ಯೆಗಳಿಗೆ ಕಲಿಕೆ ವರ್ಗಾವಣೆ ಮಾಡ್ಕೊಂಡ ನಾವು ಜೀವನದಾಗ ಬರುವಂತ ಸಮಸ್ಯೆಗಳನ್ನು ಕೂಡ ನಾವು ಅದು ಕ್ಲಿಯರ್ ಮಾಡ್ಕೋಬಹುದು ಅನ್ನೋದು ಇಲ್ಲಿ ಕೋಹ್ಲರ್ ಅವ್ರು ಹೇಳ್ತಾರೆ. ಇನ್ನ ಮುಂದುವರೆದು ಶೈಕ್ಷಣಿಕ ನಿಹಿತಾರ್ಥಗಳು ಯಾವ್ದು ಅನ್ನೋದು ನೋಡ್ರಿ. ಇದು ತರಗತಿಯಲ್ಲಿ ಗೆಸ್ಟಾಲ್ಟ್ ಸಿದ್ಧಾಂತದ ಬಳಕೆ ಯಾವ ರೀತಿ ಆಗ್ತದೆ ಅನ್ನೋದು. ಒಂದೇದು ಇಲ್ಲಿ ಉದಾಹರಣೆಗೆ ನಿಮ್ಗೊಂದು ಹೇಳ್ತಾ ನೋಡ್ರಿ. ಯಾವಾಗ ನೀವು ಭೂಗೋಳ ಟೀಚಿಂಗ್ ಮಾಡ್ತಿದ್ರಿ ಅಂತ ತಿಳ್ಕೊಳ್ರಿ, ಅವಾಗ ನೀವು ಮೊದಲು ಏನ್ ಮಾಡ್ರಿ ಇಡೀ ಭೂಮಿಯ ಗ್ಲೋಬ್ ಮೊದಲು ತೋರ್ಸ್ರಿ, ಗ್ಲೋಬ್ ತೋರ್ಸ್ರಿ. ಅದ್ರಾಗ ಏಷ್ಯಾ ಖಂಡ ತೋರ್ಸ್ರಿ, ಅದ್ರಾಗ ಭಾರತ ಒಂದ್ ತೋರ್ಸ್ರಿ, ಆಮೇಲೆ ಕರ್ನಾಟಕ ಒಂದ್ ತೋರ್ಸ್ರಿ, ಆಮೇಲೆ ನಿಮ್ಮ ಜಿಲ್ಲೆಯನ್ನು ತೋರಿಸಿ ನೀವು ಯಾವ್ದು ಅಭ್ಯಾಸ ಮಾಡೋರ್ದಿರ್ಲ
ಆ ನಿರ್ದಿಷ್ಟ ಭಾಗವನ್ನ ಅವ್ರಿಗೆ ತೋರಿಸಿ ಆಮೇಲೆ ವಿವರಣೆ ಮಾಡ್ಲಿಕ್ಕೆ ಹೇಳಬೇಕು ಅಂತ ನಂಗೆ ಗೊತ್ತಾಯ್ತಲ್ಲ. ಸೊ ಇಡಿಯಾದ ಕಲ್ಪನೆಯನ್ನು ಕೊಟ್ಟು ಆಮೇಲೆ ಅದನ್ನ ಬಿಡಿ ಬಿಡಿ ಭಾಗದ ಕಡೆಗೆ ಒಯ್ಯಿರಿ, ಡೈರೆಕ್ಟ್ ಅದೇ ಪಾಯಿಂಟ್ ನಿಂದ ಸ್ಟಾರ್ಟ್ ಮಾಡ್ಬೇಡ್ರಿ ಅಂದಂಗೆ. ಸೊ ಇಲ್ಲಿ ಒಂದು ಶೈಕ್ಷಣಿಕ ನಿಹಿತಾರ್ಥ ಹೇಳ್ರಿ, ಇಡಿಯಾದ ಭಾಗವನ್ನು ಮೊದಲು ಕೊಡುವುದು ಒಂದೇ ನಿಹಿತಾರ್ಥ. ಎರಡನೇದು ನಂತರ ಬಿಡಿ ಭಾಗಗಳನ್ನ ಅವ್ರಿಗೆ ಕಲಿಸುವುದು ಅಂತಂದಂಗೆ. ಮೂರನೇದು ಏನಂತಂದ್ರೆ ಕಲಿಸಬೇಕಾದ್ರೆ ಸ್ಪಷ್ಟ ಗುರಿ ನಿಮಗಿರಬೇಕು. ಏನೇನು ನಾವು ಕಲಿಸ್ತಿದೀವಿ ಆ ಕಲಿಕೆ ಅವ್ರಿಗೆ ಆಗ್ತದೋ ಇಲ್ಲೋ ಅನ್ನೋದು ಗುರಿ ಇರಬೇಕು. ಮತ್ತು ಫೋರ್ತ್ ಒನ್ ಯಾವ್ದತ್ತಂದ್ರೆ ಮಕ್ಕಳಿಗೆ ಬಲವಾದ ಅಭಿಪ್ರೇರಣೆ ಇರಬೇಕು. ಕಲಿಯುವಂತ ಆಸಕ್ತಿ ಅವ್ರಲ್ಲಿ ಮೂಡಿಸೋ ಹಂಗೆ ನಿಮ್ಮ ಟೀಚಿಂಗ್ ಇರಬೇಕು ಅಂತಂದಂಗೆ. ಇವು 4 ಏನ್ ಹೇಳ್ರಿ ತರಗತಿಗೆ ಅನ್ವಯಿಸುವಂತಹ ನಿಹಿತಾರ್ಥ ಆದ್ರೆ ಇನ್ನು 4 ಇದಾವ. ಯಾವತ್ತಂದ್ರೆ ನೋಡ್ರಿ, ಫಿಫ್ತ್ ಒನ್ ಸ್ಮೃತಿ ಬದಲು ಗ್ರಹಿಕೆಗೆ ಹೆಚ್ಚು ಮಹತ್ವ ಕೊಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಏನೂ ಗೊತ್ತಿಲ್ಲದ ಕಂಠಪಾಠ ಮಾಡಿ ಅಥವಾ ಯಾಂತ್ರಿಕ ಅಭ್ಯಾಸವನ್ನು ಬಿಟ್ಟು ಅರ್ಥ ಮಾಡಿಕೊಳ್ಳುವಿಕೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂದಂಗೆ. ಈಗ ನೀವು ಬರೇ ಬಾಯ್ಪಾಟ್ ಮಾಡೋದು ಕಲಿಸಿದ್ರೆ ಪ್ರಾಕ್ಟಿಕಲ್ ನಾಲೆಜ್ ಕೊಟ್ಟಿಲ್ಲ ಅಥವಾ ಗ್ರಹಿಸುವ ನಾಲೆಜ್ ಕೊಟ್ಟಿಲ್ಲ ಅಂತ ತಿಳ್ಕೊಡ್ರಿ. ಅವ್ರ ಒಂದು ಪಂಜರದಾಗ ಸಿಕ್ಕರೆ ಅವ್ರು ಯಾವಾಗ್ಲೂ ಕೂಡ ಏನೂ ತಿನ್ನಂಗಿಲ್ಲ, ಅಲ್ಲೇ ಸುತ್ತಲೂ ಇಟ್ರು ಕೂಡ ಅವ್ರು ತಿನ್ನಂಗಿಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ ಮತ್ತೆ ಗ್ರಹಿಸೋದು ಇದೆಲ್ಲ ಅವ್ರಿಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಯಾವಾಗ್ಲೂ ಕೂಡ ನಿಮ್ಮ ಟೀಚಿಂಗ್ ಹೆಂಗಿರ್ಬೇಕಂದ್ರೆ ಗ್ರಹಿಕೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ ಹೇಳ್ತಾರೆ ಅವ್ರು. ಇನ್ನು 6ನೇದು ಏನತ್ತಂದ್ರೆ ಉನ್ನತ ಮಾನಸಿಕ ವಿಕಾಸ ಆಗಬೇಕು ಅಂತ ಹೇಳ್ತಾರೆ. ಬುದ್ಧಿಶಕ್ತಿಯನ್ನು ಬಳಸ್ಕೊಂಡು ವಿಮರ್ಶಾತ್ಮಕ ಚಿಂತನೆ ಮತ್ತು ತರ್ಕವನ್ನು ಬೆಳೆಸುವಂತ ನೀವು ಟೀಚಿಂಗ್ ಮಾಡಬೇಕು ಅಂತಂದಂಗ. ಆಮೇಲೆ 7ನೇದು ಏನತ್ತಂದ್ರೆ ಸಮಸ್ಯೆ ಪರಿಹಾರ. ಮಕ್ಕಳು ತಾವೇ ಆಲೋಚಿಸಿ ಸಮಸ್ಯೆ ಬಗೆಹರಿಸುವಕ್ಕೆ ನೀವು ಅವಕಾಶವನ್ನು ನೀಡಬೇಕು ಅಂದಾಗ. ಅಂತ ಸಣ್ಣ ಸಣ್ಣ ಆಕ್ಟಿವಿಟೀಸ್ ಅನ್ನ ನೀವು ಕ್ಲಾಸ್ ರೂಮ್ದಾಗೆಲ್ಲ ಕಂಡಕ್ಟ್ ಮಾಡ್ರೆ ಮುಂದೆ ಅದ ಸಣ್ಣ ಆಕ್ಟಿವಿಟಿ ಒಂದು ದೊಡ್ಡ ಸಂಶೋಧನೆಗೂ ಕೂಡ ಕಾರಣ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಆ ಚಿಂತನಾ ಶಕ್ತಿಯನ್ನ ಮತ್ತು ಸಮಸ್ಯೆ ಪರಿಹಾರ ಕಲ್ಪನೆಯನ್ನ ಅದು ಮೂಡಿಸ್ತದ ಅಂತಂದಂಗೆ. ಇನ್ನು 8ನೇದು ಯಾವ್ದತ್ತಂದ್ರ ಇದೆಲ್ಲಾ ಟೀಚಿಂಗ್ ಮಾಡ್ಬೇಕಾದ್ರೆ ಮಕ್ಕಳ ವೈಯಕ್ತಿಕ ಭಿನ್ನತೆ ಏನದಲ್ಲ ಅದರ ಕಡೆಗೆ ಲಕ್ಷ್ಯ ಕೊಡ್ಬೇಕು. ಎಲ್ಲಾ ಮಕ್ಕಳು ಸೇಮ್ ಕಲಿಯಂಗಿಲ್ಲ. ಸೊ ಅವ್ರಲ್ಲಿ ವೈಯಕ್ತಿಕ ಭಿನ್ನತೆ ಇರ್ತದೆ. ಅದಕ್ಕೆ ಅವ್ರ ಗ್ರಹಿಕಾ ಸಾಮರ್ಥ್ಯವನ್ನ ಅರ್ಥಕೊಂಡ ನೀವು ಅದಕ್ಕೆ ಮಾನ್ಯತೆ ನೀಡಿ ಅದ್ರ ಪ್ರಕಾರ ನೀವು ಟೀಚಿಂಗ್ ಮಾಡಬೇಕು ಅಂತ ಹೇಳಿ ಇವು 8 ಏನ್ ಹೇಳ್ರಿ ಶೈಕ್ಷಣಿಕ ನಿಹಿತಾರ್ಥಗಳನ್ನ ಹೇಳ್ತಾರ. ಮತ್ತೆ ಈ ಪಾಠದಿಂದ ಮುಖ್ಯವಾಗಿ ನಾವ್ ಏನ್ ಕಲಿಬೇಕು, ಜೀವನಕ್ಕೊಂದು ಪಾಠ ಅದ, ಬಹಳ ಇಂಪಾರ್ಟೆಂಟ್ ಅದ. ಇದನ್ನ ನೋಡ್ರಿ ಏನಂತಂದ್ರ ಒಂದೇದೇನಂತಂದ್ರ ಸಮಸ್ಯೆಯಿಂದ ಸ್ವಲ್ಪ ಹಿಂದೆ ಸರಿಯಿರಿ. ನಿಮ್ಮ ಜೀವನದಾಗ ಏನಾದ್ರೂ ಸಮಸ್ಯೆ ಬಂದಾಗ ಗಾಬರಿ ಆಗದೆ ಇಡೀ ಪರಿಸ್ಥಿತಿಯನ್ನು ಶಾಂತವಾಗಿ ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಹೇಳ್ತಾ. 2ನೇದು ಏನಂತಂದ್ರ ಸಂಪನ್ಮೂಲಗಳ ಬಳಕೆ. ಈ ಸುಲ್ತಾನ್ ಹೆಂಗ ಅಂದ್ರ ಚಿಂಪಾಂಜಿ ಹೆಂಗ ತನ್ನ ಸುತ್ತಲಿನ ಕೋಲು ಪೆಟ್ಟಿಗೆ ಬಳಸಿದಂತೆ ನಮ್ಮ ಸುತ್ತಲಿರುವಂತ ಅವಕಾಶಗಳನ್ನ ಮತ್ತ ಸಂಪನ್ಮೂಲಗಳನ್ನ ನಾವು ಬಳಸ್ಕೊಳ್ಬೇಕು. ಯಾವ್ದಕ್ಕೆ ಹೇಳ್ರಿ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ. 3ನೇದಾಗಿ ಏನ್ ಮಾಡ್ಬೇಕಂದ್ರೆ 3ನೇ ಹಂತದಲ್ಲಿ ಸೃಜನಶೀಲತೆ. 2 ಬೇರೆ ಬೇರೆ ವಸ್ತುಗಳನ್ನ ಸೇರಿಸಿ ಒಂದು ಹೊಸ ಪರಿಹಾರವನ್ನ ಹೆಂಗ ಚಿಂಪಾಂಜಿ ಹುಡುಕ್ತಲ್ಲ ಹಂಗ ನಾವು ಬೇರೆ ಬೇರೆ ಸಂಪನ್ಮೂಲಗಳನ್ನ ಸೇರಿಸಿ ಸಮಸ್ಯೆಯನ್ನು ಹೆಂಗ ಪರಿಹರಿಸಬಹುದು ಅನ್ನೋದ್ರ ಕೂಡ ಲಕ್ಷ್ಯವನ್ನು ಕೊಡ್ಬೇಕು ಅನ್ನಂಗೆ. 4ನೇದು ಯಾವಾಗ್ಲೂ ಹತಾಶೆ ಆಗುವಂಗಿಲ್ಲ. ಪ್ರಯತ್ನ ಮಾಡಿದಾಗೂ ಕೂಡ ವಿಫಲ ಆಗುವಂತದ್ದು ಇರ್ತದ. ಅವಾಗ ಕುಳಿತು ಒಂದ್ ಸ್ವಲ್ಪ ಯೋಚಿಸಿದ್ರೆ ಖಂಡಿತ ಒಳನೋಟ ನಮಗೆ ಸಿಗ್ತದ ಅಂತ ಹೇಳ್ತಾರೆ. ಈಗ ಕೇವಲ ಪರೀಕ್ಷೆಗಾಗಿ ಅಲ್ಲದ ಜೀವನದ ಸಮಸ್ಯೆಗಳನ್ನ ಎದುರಿಸಲಿಕ್ಕೂ ಕೂಡ ನಮ್ಗೆ ಗೆಸ್ಟಾಲ್ಟ್ ಪಂಥ ಏನದಲ್ಲ ಅಥವಾ ಗೆಸ್ಟಾಲ್ಟ್ ವಾದ ಏನದಲ್ಲ ಇದು ನಮ್ಗೆ ಸಹಾಯ ಆಗ್ತದೆ. ಆದ್ರೆ ನಮ್ಗೆ ಆ ಪೇಷನ್ಸ್ ಇರಬೇಕು, ಒಂದು ಕಾನ್ಸಂಟ್ರೇಷನ್ ಇರಬೇಕು, ಅವಾಗ ಅದು ಸಾಧ್ಯ ಆಗ್ತದೆ ಅಂತ. ಓಕೆ, ಇನ್ನ ಈ ಒಂದು ಪಾಠದಲ್ಲಿ ನಾವು ಏನೇನು ಅಭ್ಯಾಸ ಮಾಡಿದೀವಿ ಅನ್ನೋದನ್ನ ಒಂದ್ ಸ್ವಲ್ಪ ನಾವು ರಿವ್ಯೂ ಮಾಡೋಣ. ಮೊದಲನೇದು ಈ ಒಂದು ಸಿದ್ಧಾಂತದ ಪ್ರಮುಖರು ಯಾರದಾರ ಅನ್ನೋದನ್ನ ಮೊದಲನೇ ಹಂತದಾಗ ನೋಡಿದ್ವು. ಯಾರ್ಯಾರು ಹೇಳ್ರಿ? ಇತರದ ಸ್ಥಾಪಕ ಯಾರು? ವರ್ದ್ಮೇರ್, ಗೆಸ್ಟಾಲ್ಟ್ ಪಂಥದ ಸ್ಥಾಪಕ ಅಥವಾ ಫಾದರ್ ಆಫ್ ಗೆಸ್ಟಾಲ್ಟಿಸಮ್ ಅಂತ ಹೇಳಿ ಕರೀತಾರೆ. ಆಮೇಲೆ ಅದಕ್ಕೆ ಸಪೋರ್ಟ್ ಆದವರು ಅಂದ್ರ ಪ್ರತಿಪಾದಕರು ಕೊಹ್ಲರ್, ಟಾಲ್ಮನ್, ಕರ್ಟ್ ಕಾಫ್ಕಾ, ಕರ್ಟ್ ಲೆವಿನ ಇವರೆಲ್ಲಾನು ಕೂಡ ಅದ್ರಾಗ ಬರ್ತಾರೆ. ಆಮೇಲೆ ಗೆಸ್ಟಾಲ್ಟದ ಅರ್ಥ ನೋಡ್ಕೊಂಡು ಸಮಗ್ರತೆ ಅಥವಾ ಸಂರಚನೆ ಅಂತ ಹೇಳ್ತಿರ್ತೀವಿ. ಇವರ SR ಸಿದ್ಧಾಂತವನ್ನ ತಿರಸ್ಕರಿಸ್ತಾರ. ಅಂದ್ರೆ ಉದ್ದೀಪನ ಅನುಕ್ರಿಯೆ ಸಿದ್ಧಾಂತವನ್ನ ತಿರಸ್ಕರಿಸ್ತಾರ. ಮತ್ತೆ ಎದಕ್ ಒತ್ತು ಕೊಡ್ತಾರೆ ಇವರು? ಬುದ್ಧಿಶಕ್ತಿಗೆ ಹೆಚ್ಚು ಒತ್ತುವನ್ನು ಕೊಡ್ತಾರ. ಇದಾದ ಕೂಡಲೇ ಇವರು ಪ್ರಯೋಗವನ್ನು ಕೈಗೊಂಡದ್ದನ್ನು ನೋಡಿದ್ವು. 4 ಹಂತದಾಗ ಪ್ರಯೋಗವನ್ನು ಕೈಗೊಂಡ್ರು. ಆ ಪ್ರಯೋಗ ಬಳಸಿದಂತ ಪ್ರಾಣಿ ಹೆಸರು ಸುಲ್ತಾನ್ ಅಂತ, ಚಿಂಪಾಂಜಿ. ಆಮೇಲೆ 1ನೇ 2ನೇ ಇದ್ರಾಗ ಪ್ರಯೋಗದಾಗ ಅವ್ರ ಕೋಲನ್ನು ಬಳಸ್ಕೊಂಡ್ರು, ಪೆಟ್ಟಿಗೆಯನ್ನು ಬಳಸ್ಕೊಂಡ್ರು. ಮತ್ 3 ಮತ್ತು 4 ಏನ್ ಮಾಡ್ರ ಅಂದ್ರೆ ಒಂದು ಪೆಟ್ಟಿಗೆಗಳನ್ನ ಬಳಸ್ಕೊಂಡ್ರು ಅಂತಂದ ಹೇಳ್ತಾ. ಆಮೇಲೆ ಕಲಿಕೆ ವರ್ಗಾವಣೆ ಯಾವ ರೀತಿ ಆಗ್ತದ ಅನ್ನೋದನ್ನು ನೋಡಿದ್ವು. ಆಮೇಲೆ ಶೈಕ್ಷಣಿಕ ನಿಹಿತಾರ್ಥಗಳಲ್ಲಿ ಪೂರ್ಣದಿಂದ ಭಾಗದ ಕಡೆಗೆ ಹೋಗೋದನ್ನ ನೋಡಿದ್ವಿ. ಸಮಸ್ಯೆ ಪರಿಹಾರ ಮತ್ತು ಸ್ಮೃತಿ ಬದಲು ಗ್ರಹಿಕೆಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಇನ್ನ ಈ ಸಿದ್ಧಾಂತಕ್ಕೆ ಸಂಬಂಧಿಸಿದಂತ ಪ್ರಮುಖ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇ ಒಂದು ಪ್ರಶ್ನೆ ಏನದಲ್ಲ ಅದಕ್ಕೆ ನೋಡ್ರಿ, ಗೆಸ್ಟಾಲ್ಟ್ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಬಿಡಿ ಭಾಗ, ಸಮಗ್ರತೆ, ಪ್ರಚೋದನೆ, ದೋಷ ಯಾವುದು?
ಸಮಗ್ರತೆ ಅಂದಂಗೆ. ಇನ್ನು ಎರಡನೇದು ಒಳನೋಟ ಕಲಿಕಾ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಯಾರಂತ ಹೇಳಿ ಕೇಳಿದಾರೆ ಪೌಲೋವ, ಸ್ಕಿನ್ನರ, ಕೋಹ್ಲರ, ಥಾರ್ಂಡೈಕ್ ಅಂತ ಹೇಳಿ. ಯಾರು? ಕೋಹ್ಲರ್ ಅವರು. ಇನ್ನು ಮೂರನೇ ಒಂದು ಪ್ರಶ್ನೆ, ಗೆಸ್ಟಾಲ್ಟ್ ಪಂಥವು ಯಾವ ಸಿದ್ಧಾಂತವನ್ನು ತಿರಸ್ಕರಿಸ್ತು ಅಂತ ಹೇಳಿ ಕೇಳಿದಾರೆ. ಸೊ ಇಲ್ಲಿ SR ಸಿದ್ಧಾಂತವನ್ನ ತಿರಸ್ಕರಿಸ್ತು ಅಂದಂಗೆ. ಮತ್ತು ನಾಲ್ಕನೇ ಪ್ರಶ್ನೆ, ಕೋಹ್ಲರ್ ಪ್ರಯೋಗ ನಡೆಸಿದ ಪ್ರಾಣಿ ಯಾವುದು ಅಂತ ಕೇಳಿದಾರೆ. ಯಾವ್ದು ಹೇಳ್ರಿ? ಚಿಂಪಾಂಜಿ. ಅದ್ರ ಹೆಸರೇನು? ಸುಲ್ತಾನ್. ಅದು ಮುಂದಿನ ಪ್ರಶ್ನೆದಾಗಿದೆ. ಕೋಹ್ಲರ್ ಅವರು ಬುದ್ಧಿವಂತ ಚಿಂಪಾಂಜಿ ಹೆಸರೇನು? ಯಾವ್ದು ಹೇಳ್ರಿ? ಸುಲ್ತಾನ್ ಅಂತ ಹೇಳಿ ಅದ್ರ ಹೆಸರದ. ಇನ್ನು ಆರನೇ ಪ್ರಶ್ನೆ ನೋಡ್ರಿ, ಮೆಂಟಾಲಿಟಿ ಆಫ್ ಏಪ್ಸ್ ಪ್ರಕಟವಾದ ವರ್ಷ ಯಾವ್ದು ಕೇಳಿದಾರೆ? ಬಿ 1952ರಾಗ. ಆಮೇಲೆ ಏಳನೇ ಪ್ರಶ್ನೆ, ಎರಡು ಕೋಲುಗಳ ಪ್ರಯೋಗದಲ್ಲಿ ಪರಿಹಾರವೇನು? ಏನ್ ಹೇಳ್ರಿ? ಸೇರಿಸುವುದು ಪರಿಹಾರ ತಂದಂಗೆ. ಅದನ್ನ ಸೇರಿಸಿ ಪರಿಹಾರವನ್ನು ಕಂಡುಕೊಳ್ಳೋದು ಅಂತಂದಂಗೆ. ಆಮೇಲೆ ಎಂಟನೇದು, ಗೆಸ್ಟಾಲ್ಟ್ ಕಲಿಕೆ ಯಾವುದರ ಮೇಲಿದೆ? ಯಾವ್ದ್ರ ಮೇಲೆ ಇದೆ ಹೇಳ್ರಿ? ಸನ್ನಿವೇಶದ ಗ್ರಹಿಕೆಯ ಮೇಲೆ ಅದು ಡಿಪೆಂಡ್ ಆಗಿದೆ. ಆಮೇಲೆ ಒಂಬತ್ತನೇದು, ಪ್ರಮುಖ ಶೈಕ್ಷಣಿಕ ಅನ್ವಯ ಯಾವುದು? ಯಾವುದೋ ಕಂಠಪಾಠ ಮಾಡೋದು, ಪೂರ್ಣತೆಯಿಂದ ಭಾಗಗಳ ಕಡೆಗೇನೋ, ಶಿಕ್ಷೆನೋ, ಬಿಡಿಸಡ್ಲಿಕ್ಕೆನೋ, ಕಲಿಕೆನೋ ಅಂತ ಹೇಳಿ ಕೇಳಿದಾರೆ. ಸೊ ಇದನ್ನ ಪೂರ್ಣತೆಯಿಂದ ಭಾಗಗಳ ಕಡೆಗೆ ಅಂದಂಗೆ. ಇನ್ನು ಕೊನೆ ಪ್ರಶ್ನೆ, ಟಾಲ್ಮನ್ ಪ್ರಕಾರ ಒಳನೋಟದಲ್ಲಿ ಕೆಲಸ ಮಾಡುವುದು ಯಾವುದು ಅಂತ ಕೇಳಿದಾರೆ. ಯಾವ್ದು ಹೇಳ್ರಿ? ಬುದ್ಧಿಶಕ್ತಿ ಕೆಲಸ ಮಾಡ್ತದ ಅಂದಂಗೆ ಕೇಳ್ತಾ. ಸೊ ಇವಿಷ್ಟು 10 ಪ್ರಶ್ನೆಗಳ ಇದಕ್ಕೆ ಸಂಬಂಧಪಟ್ಟಿದ್ದಾವ. ಇನ್ನ ಮುಂದಿನ ಅವಧಿಯಲ್ಲಿ ಮತ್ತೊಂದು ಸಿದ್ಧಾಂತದ ಕುರಿತು ನಾವು ಮತ್ತೆ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.